ಡಿಸೆಂಬರ್ 31ರ ರಾತ್ರಿ ಇಡೀ ಭಾರತ ಹೊಸ ವರ್ಷದ ಸಂಭ್ರಮದಲ್ಲಿ ಮುಳುಗಿತ್ತು. ಎಲ್ಲೆಲ್ಲೂ ಪಾರ್ಟಿಗಳು, ಆನ್ಲೈನ್ನಲ್ಲಿ ಆರ್ಡರ್ಗಳ ಸುರಿಮಳೆಯೇ ಆಗ್ತಿತ್ತು. ಹೊಸ ವರ್ಷದ ರಾತ್ರಿ ಏನಾದ್ರೂ ತಿನ್ನೋಣ ಅಂತ ಫುಡ್ ಡೆಲಿವರಿ ಆ್ಯಪ್ ಓಪನ್ ಮಾಡಿದ್ರೆ ಹೀಗೊಂದು ಮೆಸೇಜ್: ಸೇವೆ ಲಭ್ಯವಿಲ್ಲ. ಇದೇನಿದು, ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು ಅಂದ್ಕೊಂಡ್ರಾ? ಆ ರಾತ್ರಿ ಆರ್ಡರ್ ಮಾಡೋಕೆ ಟ್ರೈ ಮಾಡಿದ ಎಷ್ಟೋ ಜನರಿಗೆ ಇದೇ ಅನುಭವ ಆಗಿತ್ತು. ಎಲ್ಲರೂ ಇದೊಂದು ಸಾಮಾನ್ಯ ತಾಂತ್ರಿಕ ದೋಷ ಅಂತಾನೆ ಭಾವಿಸಿದ್ರು. ಆದ್ರೆ ನಿಜವಾದ ಕಾರಣ ಬೇರೆಯೇ ಇತ್ತು. ಹೌದು, ಆ್ಯಪ್ಗಳು ಯಾಕೆ ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೆ ಅದರ ಹಿಂದೆ ಭಾರತದ ಇತಿಹಾಸದಲ್ಲೇ ನಡೆದ ಅತಿ ದೊಡ್ಡ ಕಾರ್ಮಿಕರ ಪ್ರತಿಭಟನೆಯೊಂದು ಆರಂಭ ಆಗಿತ್ತು. ಸುಮಾರು 1,50,000 ಅಷ್ಟು ಡೆಲಿವರಿ ಪಾಲುದಾರರು ಒಂದೇ ಬಾರಿಗೆ ತಮ್ಮ ಆ್ಯಪ್ಗಳಿಂದ ಲಾಗ್ ಆಫ್ ಮಾಡಿದ್ರು. ಇದು ಕಾರ್ಪೊರೇಟ್ ಪಾಲಿಸಿಗಳ ವಿರುದ್ಧ ಅವರು ಸಾರಿದ ಒಂದು ಡಿಜಿಟಲ್ ಯುದ್ಧವೇ ಆಗಿತ್ತು. ಸರಿ, ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರತಿಭಟನೆ ಯಾಕೆ ನಡೆತು? ಇದರ ಹಿಂದಿನ ಕಾರಣಗಳೇನು? ಒಬ್ಬ ಡೆಲಿವರಿ ಪಾರ್ಟ್ನರ್ ಜೀವನದ ವಾಸ್ತವ ಚಿತ್ರಣವಾದ್ರೂ ಏನು? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲನೇದಾಗಿ ಅವರ ಖರ್ಚುಗಳು. ಒಬ್ಬ ಡೆಲಿವರಿ ಪಾಲುದಾರ ದಿನನಿತ್ಯ ಎದುರಿಸೋ ಖರ್ಚು ಅಷ್ಟಿಷ್ಟಲ್ಲ. ನೋಡಿ, 1 ಲೀಟರ್ ಪೆಟ್ರೋಲ್ ಬೆಲೆನೇ ₹100 ದಾಟಿದೆ. ಹಾಗಾದ್ರೆ ಒಂದು ಆರ್ಡರ್ ಡೆಲಿವರ್ ಮಾಡಿದ್ರೆ ಅವ್ರಿಗೆಷ್ಟು ಸಿಗುತ್ತೆ? ಪೆಟ್ರೋಲ್, ಬೈಕ್ ಮೇಂಟೆನೆನ್ಸ್ ಅಂತ ಎಲ್ಲ ಖರ್ಚು ಕಳೆದ್ಮೇಲೆ ಕೈಗೆ ಸಿಗೋದು ಕೇವಲ ₹15-20 ಮಾತ್ರ. ಹೌದು, ನೀವು ಕೇಳಿದ್ದು ಸರಿ, ಜಸ್ಟ್ ₹15-20. ಯೋಚನೆ ಮಾಡಿ, ದಿನಕ್ಕೆ 12-14 ಗಂಟೆ ಅಂದ್ರೆ ಬಹುತೇಕ ಅರ್ಧ ದಿನ ದುಡಿದ್ರೂ ತಿಂಗಳ ಕೊನೆಗೆ ಅವರ ಕೈ ಸೇರೋದು ಸರಾಸರಿ ₹15,000 ಅಷ್ಟೇ. ಈ ದುಡ್ಡಲ್ಲಿ ಒಂದು ಸಂಸಾರ ನಡೆಸೋದು ಎಷ್ಟು ಕಷ್ಟ ಅಲ್ವಾ? ಇದಕ್ಕೆಲ್ಲ ಮೂಲ ಕಾರಣ ಅಲ್ಗಾರಿದಮಿಕ್ ಮ್ಯಾನೇಜ್ಮೆಂಟ್. ಇದೇನಪ್ಪ ಅಂದ್ರೆ ಇದೊಂದು ಸಾಫ್ಟ್ವೇರ್ ಸಿಸ್ಟಮ್. ಒಬ್ಬ ಡೆಲಿವರಿ ಬಾಯ್ ಸಂಪಾದನೆ, ರೇಟಿಂಗ್, ಮುಂದೆ ಆರ್ಡರ್ ಸಿಗುತ್ತೋ ಇಲ್ವೋ ಅನ್ನೋದನ್ನೆಲ್ಲ ಈ ಕೋಡ್ ನಿರ್ಧಾರ ಮಾಡುತ್ತೆ. ನೀವೆಷ್ಟು ಬೇಗ ಡೆಲಿವರಿ ಮಾಡ್ತೀರಾ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಮಧ್ಯದಲ್ಲಿ ಟ್ರಾಫಿಕ್ ಇರ್ಬೋದು, ಅಪಘಾತ ಆಗಬಹುದು, ಈ ಯಾವ ಮಾನವೀಯ ಸಂದರ್ಭಗಳಿಗೂ ಇಲ್ಲಿ ಬೆಲೆ ಇಲ್ಲ. ಅದರಲ್ಲೂ ಈ 10 ಮಿನಿಟ್ಸ್ ಡೆಲಿವರಿ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದವರ ಪ್ರಾಣವನ್ನೇ ಪಣಕ್ಕಿಟ್ಟು ಬೈಕ್ ಓಡಿಸೋಗ ಮಾಡ್ತಿದೆ. ಇಲ್ಲಿರೋ ಅತಿದೊಡ್ಡ ಕಾನೂನುಬದ್ಧ ಲೂಪ್ ಹೋಲ್ ಏನು ಗೊತ್ತಾ? ಕಂಪನಿಗಳು ಈ ಡೆಲಿವರಿ ಏಜೆಂಟ್ಗಳನ್ನ ಕಾರ್ಮಿಕರು ಅಂತ ಕರೆಯೋದಿಲ್ಲ, ಬದಲಾಗಿ ಪಾಲುದಾರರಂತ ಕರೀತಾರೆ. ಯಾಕಂದ್ರೆ ಕಾರ್ಮಿಕ ಅಂದ್ರೆ ಕನಿಷ್ಠ ವೇತನ, PF, ESI, ವಿಮೆ, ಈ ಎಲ್ಲ ಸೌಲಭ್ಯಗಳನ್ನ ಕೊಡ್ಬೇಕಾಗುತ್ತೆ. ಪಾಲುದಾರ ಅಂದ್ಬಿಟ್ರೆ ಈ ಯಾವುದೇ ಜವಾಬ್ದಾರಿ ಅವರಿಗಿರಲ್ಲ. ಎಷ್ಟು ಚಾಲಾಕಿತನ ನೋಡಿ. ಸರಿ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬರೋಣ. ಹೊಸ ವರ್ಷದ ರಾತ್ರಿ ನಡೆದ ಆ ಸಂಘರ್ಷ. ಒಂದು ಕಡೆ ಕಾರ್ಮಿಕರ ಬೇಡಿಕೆಗಳು, ಇನ್ನೊಂದು ಕಡೆ ಕಂಪನಿಗಳ ಪ್ರತಿದಾಳಿಗಳು. ಏನಾಯ್ತು ನೋಡೋಣ. ಕಾರ್ಮಿಕರ ಬೇಡಿಕೆಗಳು ತುಂಬಾನೇ ಸ್ಪಷ್ಟವಾಗಿದ್ವು. ಮೊದಲನೇದಾಗಿ ಕಮಿಷನ್ ಬೇಡ, ತಿಂಗಳಿಗೆ ₹40,000 ಫಿಕ್ಸ್ಡ್ ಸಂಬಳ ಕೊಡಿ ಅಂತ ಕೇಳಿದ್ರು. ಎರಡನೇದಾಗಿ ನಮ್ಮನ್ನ ಪಾಲುದಾರರು ಅನ್ನೋದನ್ನ ನಿಲ್ಸಿ ಕಾರ್ಮಿಕರು ಅಂತ ಕಾನೂನುಬದ್ಧವಾಗಿ ಗುರುತಿಸಿ ಅಂದ್ರು. ಜೊತೆಗೆ ಉತ್ತಮ ಸುರಕ್ಷತೆ ಮತ್ತು ಕೆಲಸದ ವಾತಾವರಣ ಬೇಕು ಅಂತಾನೂ ಆಗ್ರಹಿಸಿದ್ರು. ಅವರು ಕೇಳಿದ್ದು ಐಷಾರಾಮಿ ಜೀವನ ಅಲ್ಲ, ಬದಲಾಗಿ ಒಂದು ಸ್ಥಿರತೆ ಮತ್ತು ಗೌರವಯುತ ಬದುಕು. ಇದಕ್ಕೆ ಕಂಪನಿಗಳ ಉತ್ತರ ಹೇಗಿತ್ತು ಗೊತ್ತಾ? ಮೊದಲ ಅಸ್ತ್ರ ಸೆಲೆಬ್ರಿಟಿ ಜಾಹೀರಾತುಗಳು. ತಮನ್ನಾ ಭಾಟಿಯಾ ಅವರನ್ನ ಹಾಕಿ ಕೇವಲ 2 ದಿನಗಳಲ್ಲಿ 6,000 ಬೋನಸ್ ಗಳಿಸಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರಚಾರ ಶುರು ಮಾಡಿದ್ರು. ಇದರ ಉದ್ದೇಶ ಒಂದೇ: ಮುಷ್ಕರವನ್ನ ಒಡೆದು ದುಡ್ಡಿನ ಆಸೆ ತೋರಿಸಿ ಕೆಲಸಕ್ಕೆ ವಾಪಸ್ ಕರೆಸ್ಕೊಳ್ಳೋದು. ಆದರೆ ಇದು ಕೇವಲ ಆನ್ಲೈನ್ ತಂತ್ರ ಆಗಿತ್ತು. ಆಫ್ಲೈನಲ್ಲಿ ಅಂದ್ರೆ ನೆಲಮಟ್ಟದಲ್ಲಿ ನಡೆದಿದ್ದು ಇನ್ನೂ ಕರಾಳವಾದ ಕಥೆ. ಸಂಘಟನೆಯ ನಾಯಕ ಶೇಖ್ ಸಲಾವುದ್ದೀನ್ ಅವರು ಹೇಳಿದಂತೆ ಕಂಪನಿಗಳು ತುಂಬಾ ಆಕ್ರಮಣಕಾರಿಯಾಗಿ ನಡ್ಕೊಂಡ್ವು. ಹೈದರಾಬಾದಿನಂಥ ನಗರಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದವರನ್ನ ಹೆದರಿಸೋಕೆ ಬೌನ್ಸರ್ಗಳನ್ನೇ ನೇಮಿಸಿದ್ರು. ಮುಷ್ಕರದಲ್ಲಿ ಭಾಗವಹಿಸಿದಿದ್ರೆ ನಿಮ್ಮ ID ಪರ್ಮನೆಂಟ್ ಆಗಿ ಬ್ಲಾಕ್ ಆಗತ್ತೆ ಅಂತ ಮೆಸೇಜ್ ಕಳಿಸಿದ್ರು. ಅಷ್ಟೇ ಅಲ್ಲ, ಕೆಲವರನ್ನಂತೂ ಸತತ 16 ಗಂಟೆಗಳ ಕಾಲ ಕೆಲಸ ಮಾಡೋಕೆ ಒತ್ತಾಯಿಸಿದ್ರು. ಇದೆಲ್ಲರ ನಡುವೆ ಝೊಮ್ಯಾಟೊ CEO ನಮಗೆ ರೆಕಾರ್ಡ್ ಆರ್ಡರ್ ಬಂತು ಅಂತ ಟ್ವೀಟ್ ಮಾಡಿದ್ರು. ಆದರೆ ಸಂಘಟನೆಗಳು ಇದು ಶುದ್ಧ ಸುಳ್ಳು ಅಂತ ಹೇಳಿದ್ರು. ಹಾಗಾದ್ರೆ ಈ ಮುಷ್ಕರದ ನಂತರ ಏನಾಯಿತು? ಇದರ ಪರಿಣಾಮಗಳೇನು? ಮತ್ತು ಭಾರತದ ಗಿಗ್ ಆರ್ಥಿಕತೆಯ ಭವಿಷ್ಯದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಬಹುದು? ಇದೊಂದು ದೊಡ್ಡ ಯುದ್ಧದ ಮುನ್ನುಡಿಯಷ್ಟೇ. ನೋಡಿ, ಭಾರತದಲ್ಲಿರೋ ಗಿಗ್ ಕಾರ್ಮಿಕರ ಸ್ಥಿತಿಗೂ UK, US ನಂಥ ಪಶ್ಚಿಮ ದೇಶಗಳಲ್ಲಿರೋ ಕಾರ್ಮಿಕರ ಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಭಾರತದಲ್ಲಿ ಇವರಿಗೆ ಕಾರ್ಮಿಕ ಅನ್ನೋ ಕಾನೂನು ಮಾನ್ಯತೆಯೇ ಇಲ್ಲ. ಆದರೆ UKಯಲ್ಲಿ ಅಲ್ಲಿನ ಕಾರ್ಮಿಕರು ಕಾನೂನು ಹೋರಾಟ ಮಾಡಿ ಕಾರ್ಮಿಕ ಅನ್ನೋ ಸ್ಥಾನಮಾನ, ಕನಿಷ್ಠ ಗಂಟೆಗ ವೇತನ, ಪೀಡ್ ಲೀವ್, ವಿಮೆ ಎಲ್ಲವನ್ನೂ ಪಡೆದುಕೊಂಡಿದ್ದಾರೆ. ಹಾಗಾದ್ರೆ ಕಂಪನಿಗಳು ಯಾಕೆ ಉತ್ತಮ ಸಂಬಳ, ಸೌಲಭ್ಯ ಕೊಡೋಕೆ ಇಷ್ಟು ಹಿಂದೇಟ್ ಹಾಕ್ತವೆ? ಯಾಕಂದ್ರೆ ಅವರ ಅಂತಿಮ ಗುರಿನೇ ಬೇರೆ ಇದೆ. ಆ ಗುರಿಯೇ ಆಟೋಮೇಷನ್.
ಈ ಹೋಲಿಕೆ ನೋಡಿ ಎಲ್ಲವೂ ಸ್ಪಷ್ಟವಾಗುತ್ತೆ. ಒಬ್ಬ ಮನುಷ್ಯನಿಗೆ ಸಂಬಳ, ವಿಶ್ರಾಂತಿ, ವಿಮೆ ಎಲ್ಲವೂ ಬೇಕು. ಅವರು ಸಂಘಟನೆ ಕಟ್ಟಿ ಮುಷ್ಕರ ಮಾಡಬಹುದು. ಆದರೆ ಒಂದು ಡೆಲಿವರಿ ಡ್ರೋನ್ಗೆ ಅದಕ್ಕೆ ಸಂಬಳ ಬೇಡ, ಸುಸ್ತಾಗಲ್ಲ, ಮುಖ್ಯವಾಗಿ ಅದು ಯಾವತ್ತೂ ಮುಷ್ಕರ ಮಾಡಲ್ಲ. ಕಾರ್ಮಿಕ ಕಾನೂನುಗಳು ಅದಕ್ಕೆ ಅನ್ವಯಿಸಲ್ಲ. ಇದೇ ಕಾರಣಕ್ಕೆ ಕಂಪನಿಗಳು ಮನುಷ್ಯರ ಬದಲು ಯಂತ್ರಗಳ ಮೇಲೆ ಹೆಚ್ಚು ಹೂಡಿಕೆ ಮಾಡ್ತಿರೋದು. ಈ ಆಟೋಮೇಷನ್ ಅನ್ನೋ ಕ್ರಾಂತಿಯಿಂದಾಗಿ ಪ್ರಸ್ತುತ ಭಾರತದಲ್ಲಿರೋ ಸುಮಾರು 1.5 ಕೋಟಿ ಗಿಗ್ ಕಾರ್ಮಿಕರ ಜೀವನ ಇಂದು ಅಪಾಯದಲ್ಲಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ನಮಗೆ ಸಿಗೋ ಈ ಅನುಕೂಲ ಅಂದ್ರೆ ಒಂದೇ ಕ್ಲಿಕ್ನಲ್ಲಿ ಮನೆ ಬಾಗಿಲಿಗೆ ಬರೋ ವಸ್ತುಗಳ ಹಿಂದಿನ ಬೆಲೆ ಏನು? ಆ ಬೆಲೆಯನ್ನ ನಿಜವಾಗಿಯೂ ಯಾರು ಪಾವತಿಸಬೇಕು? ನಾವು ಮಾಡೋ ಪ್ರತಿ ಆರ್ಡರ್ನ ಹಿಂದೆ ಒಬ್ಬ ಮನುಷ್ಯನ ಬೆವರಿದೆ, ಅವನ ಬದುಕಿನ ಹೋರಾಟವಿದೆ. ನಮ್ಮ ಅನುಕೂಲಕ್ಕಾಗಿ ನಾವು ತಿರುವ ಬೆಲೆಯ ನಿಜವಾದ ವೆಚ್ಚವನ್ನ ಯಾರು ಭರಿಸಬೇಕು ಅನ್ನೋ ಪ್ರಶ್ನೆನ ಈ ಇಡೀ ಘಟನೆ ನಮ್ಮುಂದೆ